ನಮಸ್ಕಾರ. ಕೆಎಸ್ಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. H1N1 ಬಾಧಿಸಿ ಚಿಕಿತ್ಸೆ ಪಡೆಯುತ್ತಿದ್ದ ಗೃಹಿಣಿಯೊಬ್ಬರು ಮೃತಪಟ್ಟ ಘಟನೆ. ಆಜನೂರಿನ ಕರುಣಾಕರನ್ ಅವರ ಪತ್ನಿ ಯಶೋಧ ಮೃತಪಟ್ಟ ದುರ್ದೈವಿ. ಪ್ರದೇಶದ 7 ಜನರ ಮಾದರಿಗಳ ಪರಿಶೀಲನೆ. ಗಂಗಾಧರ ಪಾಂಗಡ ಕೊಲೆ ಪ್ರಕರಣದಲ್ಲಿ 3 ಸಹೋದರರು ಸೇರಿದಂತೆ 4 ಜೀವಾವಧಿ ಶಿಕ್ಷೆ ಹಾಗೂ ದಂಡ. ನಾಡನ್ನು ಬೆಚ್ಚಿ ಬೀಳಿಸಿದ 2014 ಮೇ 15ರಂದು ನಡೆದ ಕೊಲೆಗೆ ನ್ಯಾಯಾಲಯದಿಂದ ತೀರ್ಪು. ಪೋಕ್ಸೋ ಪ್ರಕರಣದ ಆರೋಪಿ ಸ್ನೇಹ ಮಾರ್ಲಿನನ್ನು ಪತ್ತೆ ಮಾಡಲು ವಿಫಲಗೊಂಡ ಪೊಲೀಸರು. ಸ್ನೇಹ ವಿರುದ್ಧ ಮೇಲ್ಪರಂಬ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ 1.5 ತಿಂಗಳು ಪೂರ್ಣ. ನಡೆಯಿತು ಬಂಟರ ಸಂಘ ಚೆಂಗಡ ಪಂಚಾಯತ್ ಘಟಕದ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮ. ವೈವಿಧ್ಯಮಯ ರೀತಿಯಲ್ಲಿ ಆಚರಿಸಲಾದ ಕಾರ್ಯಕ್ರಮಕ್ಕೆ ನಾರಂಬಾಡಿ ಗುತ್ತು ಬಾಲಕೃಷ್ಣ ರೈ ಹಾಗೂ ಲತಾ ಬಾಲಕೃಷ್ಣ ರೈ ದೀಪ ಬೆಳಗಿಸುವ ಮೂಲಕ ಚಾಲನೆ. ಪೋಷಕರ ಸಮಸ್ಯೆಗಳು ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜಾಯಿಷಾ ಕಾಸರಗೋಡಿನಲ್ಲಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. H1N1 ಚಿಕಿತ್ಸೆ ಪಡೆಯುತ್ತಿದ್ದ ಗೃಹಿಣಿಯೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಆಜನೂರಿನ ಕರುಣಾಕರನ್ ಅವರ ಪತ್ನಿ ಯಶೋಧ ಎಂದು ಗುರುತಿಸಲಾಗಿದೆ. ಪ್ರದೇಶದ 7 ಜನರ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಪ್ರದೇಶದ ಜನತೆಯನ್ನು ಜಾಗರೂಕತೆಯಿಂದ ಇರಲು ಆರೋಗ್ಯ ಇಲಾಖೆ ಸೂಚಿಸಿದೆ. ಕಾഞ്ഞങ്ങാಡಿನ ಅಜನೂರಿನಲ್ಲಿ H1N1 ಬಾಧಿಸಿ ಗೃಹಿಣಿಯೊಬ್ಬರು ಮೃತಪಟ್ಟಿದ್ದಾರೆ. ಮುಟ್ಟತ್ತು ಕರುಣಾಕರನ್ ಅವರ ಪತ್ನಿ ಯಶೋಧ ಮೃತಪಟ್ಟ ದುರ್ದೈವಿ. ಈ ಪ್ರದೇಶದ 7 ಜನರ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಪ್ರದೇಶದಲ್ಲಿ ಆರೋಗ್ಯ ಇಲಾಖೆಯು ಜಾಗರೂಕರಾಗಿರಲು ನಿರ್ದೇಶ ಸೂಚಿಸಿದೆ. ತೀವ್ರವಾದ ಜ್ವರ ಮತ್ತು ಕೆಮ್ಮಿನಿಂದ ಇವರನ್ನು ಮೊದಲು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಪರೀಕ್ಷೆಯ ಸಮಯದಲ್ಲಿ H1N1 ಲಕ್ಷಣಗಳು ಕಂಡುಬಂದಾಗ ಮಂಗಳೂರು ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. 3 ದಿನಗಳ ಕಾಲ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ನಿನ್ನೆ ರಾತ್ರಿ ನಿಧನರಾದರು. ಇವರ ಸಂಪರ್ಕ ಪಟ್ಟಿಯಲ್ಲಿ ಒಳಗೊಂಡಿದ್ದ 7 ಜನರಿಗೆ ಜ್ವರ ಹಾಗೂ ಕೆಮ್ಮು ಕಾಣಿಸಿಕೊಂಡ ಬಳಿಕ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಸ್ಥಳಕ್ಕೆ ತಲುಪಿದ ಆರೋಗ್ಯ ಕಾರ್ಯಕರ್ತರು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ಕಳೆದ ದಿವಸ ಅಂಬಲತ್ತರ ಪೊಲೀಸ್ ಠಾಣೆ ವ್ಯಾಪ್ತಿಯ 18 ವರ್ಷದ ಯುವಕನಿಗೆ ಅಮೀಬಿಕ್ ಮಸ್ತಿಷ್ಕ ಜ್ವರ ತಗುಲಿರುವುದು ದೃಢಪಟ್ಟಿದೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಈ ಯುವಕ 1 ವಾರದ ಹಿಂದೆ ತನ್ನ ಸ್ನೇಹಿತರೊಂದಿಗೆ ಅಂಬಲತ್ತರ ಪೊಲೀಸ್ ಠಾಣೆ ಬಳಿಯ ಕೊಳದಲ್ಲಿ ಸ್ನಾನ ಮಾಡಿದ್ದ. ಈ ಪ್ರದೇಶದಲ್ಲಿ ಜಾಗೃತಿ ನಿರ್ದೇಶವನ್ನು ನೀಡಲಾಗಿದೆ. ನ್ಯೂಸ್ ಬ್ಯೂರೋ ಕಾഞ്ഞങ്ങാട്. ಮಂಗಳೂರಿನಲ್ಲಿ ಮೊಗವೀರ ಮಹಾಸಭಾದ ಮುಖಂಡರಾದ ಗಂಗಾಧರ ಪಾಂಗಳ ಅವರ ಕೊಲೆ ಪ್ರಕರಣದಲ್ಲಿ 3 ಸಹೋದರರು ಸೇರಿದಂತೆ 4 ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ. ನಾಡನ್ನು ಬೆಚ್ಚಿ ಬೀಳಿಸಿದ ಈ ದುರ್ಘಟನೆ 2014 ಮೇ 15ರಂದು ನಡೆದಿತ್ತು. 2014ರಲ್ಲಿ ಮೊಗವೀರ ಮಹಾಸಭಾದ ಅಧ್ಯಕ್ಷರಾಗಿದ್ದ ಗಂಗಾಧರ ಪಾಂಗಳ ಅವರನ್ನು ಅವರ ದ್ವಿಚಕ್ರ ವಾಹನಕ್ಕೆ ಅಪಘಾತವೆಸಗಿ ಕೊಲೆಗೈದ ಪ್ರಕರಣದಲ್ಲಿ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ವಿಶೇಷ ನ್ಯಾಯಾಲಯವು 4 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಸತೀಶ್ ಬೈಕಂಪಾಡಿ, ಭಾಸ್ಕರ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ, ಪುಷ್ಪರಾಜ್ ಎಂಬುವರಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. ಮೊಗವೀರ ಮಹಾಸಭೆಗೆ ಗಂಗಾಧರ ಪಾಂಗಳ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸಭೆಯ ವಂತಿಗೆ ಹಣವನ್ನು ಭಾಸ್ಕರ ಸತೀಶ್ ದುರುಪಯೋಗ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂತು. ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದ್ದ ಸತೀಶ್ ನಿರಂತರ ಸಭೆಗೆ ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಆತನನ್ನು ಮಹಾಸಭಾದಿಂದ ಅಮಾನತುಗೊಳಿಸಲಾಯಿತು. ಗಂಗಾಧರ ಪಾಂಗಳ ಅಧ್ಯಕ್ಷರಾದ ಬಳಿಕ ನನ್ನ ಮಾನ ಹರಾಜು ಮಾಡಿದ್ದಾರೆ ಹಾಗೂ ಮೊಗವೀರ ಮಹಾಸಭಾದ ಸದಸ್ಯತ್ವದಿಂದ ಅಮಾನತುಗೊಳಿಸಲು ಕಾರಣರಾಗಿದ್ದಾರೆ ಎಂದು ಕೋಪಗೊಂಡ ಸತೀಶ್ ಗಂಗಾಧರ ಅವರನ್ನು ಬಿಡುವುದಿಲ್ಲ ಎಂದು ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದ. ಸತೀಶ್ ಬೈಕಂಪಾಡಿ ತನ್ನ ವಾಹನದ ಚಾಲಕನಾಗಿದ್ದ ಪುಷ್ಪರಾಜನ್ನು ಕರೆಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ತನ್ನ ಬಂಧುಗಳಾದ ಭಾಸ್ಕರ್, ಹರೀಶ್ ಜೊತೆ ಕೊಲೆಗೆ ಸ್ಕೆಚ್ ರೂಪಿಸುತ್ತಾನೆ. 2014 ಮೇ 13ರಂದು ಸಂಜೆ 6ರಿಂದ 9 ಗಂಟೆಯವರೆಗೆ ಬೈಕಂಪಾಡಿ ಮೀನಕಳಿ ರಸ್ತೆಯ ಬದಿಯ ಭಾಸ್ಕರ್ಗೆ ಸೇರಿದ ಮುಚ್ಚಿದ ಗೋದಾಮಿನ ಬಳಿ ಪುಷ್ಪರಾಜ್ ಎಂಬಾತನೊಂದಿಗೆ ಸೇರಿ ಸಂಚು ರೂಪಿಸುತ್ತಾರೆ. ಪುಷ್ಪರಾಜಿನ ಪತ್ನಿಯ ಹೆಸರಿನಲ್ಲಿದ್ದ ಹಳೆಯ ಬೊಲೊರೋ ವಾಹನವನ್ನು ಹಿಂದಿನಿಂದ ಡಿಕ್ಕಿ ಹೊಡೆಸಿ ಕೊಲೆಗೈಯುವ ತೀರ್ಮಾನಕ್ಕೆ ಬರುತ್ತಾರೆ. ಅದರಂತೆ ಗಂಗಾಧರ ಅವರ ಚಲನವಲನಗಳ ಬಗ್ಗೆ ಸತೀಶ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ ಮತ್ತು ಭಾಸ್ಕರ ಅವರು ಮಾಹಿತಿ ಸಂಗ್ರಹಿಸಬೇಕೆಂದು ಯೋಜನೆ ರೂಪಿಸುತ್ತಾರೆ. ಮೇ 13ರಂದು ಗಂಗಾಧರ ಅವರು ತನ್ನ ಸಂಬಂಧಿಕ ಏರ್ಮಾಳಿನ ಮೂಳೂರು ಮನೆಯಲ್ಲಿ ಕೋಲಕ್ಕೆ ಹೋಗಿ ವಾಪಸ್ ಬರುವಾಗ ಅವರನ್ನು ಕೊಲ್ಲಲು ನಿರ್ಧರಿಸುತ್ತಾರೆ. ಇದಕ್ಕೆ ಬೈಕಂಪಾಡಿಯ ಹೋಟೆಲ್ ಒಂದರ ಬಳಿ ಆರೋಪಿಗಳು ಕಾದು ಕುಳಿತುಕೊಳ್ಳುತ್ತಾರೆ. ಆದರೆ ಅವರು ಆ ದಿನ ಸ್ಕೂಟರ್ ಅನ್ನು ಅಲ್ಲಿಯೇ ಬಿಟ್ಟು ವಾದ್ಯದವರ ಕಾರಿನಲ್ಲಿಯೇ ಮನೆಗೆ ಗಂಗಾಧರ ತೆರಳುತ್ತಾರೆ. ಇದರಿಂದ ಆರೋಪಿಗಳ ಮೊದಲ ಯತ್ನ ವಿಫಲವಾಗುತ್ತದೆ.
ಕೋಲ ನಡೆದ ಮನೆಯಲ್ಲಿಯೇ ಮರುದಿನ ಕುರಿ ತಂಬಿಲ ಸೇವೆಯಿದ್ದುದರಿಂದ ಗಂಗಾಧರ ಮೂಳೂರಿಗೆ ತೆರಳಿದ್ದರು. ಅಲ್ಲಿಂದ ರಾತ್ರಿ 11:30ಕ್ಕೆ ಅಳಿಯನ ಕಾರಿನಲ್ಲಿ ಮನೆಯ ಕಡೆಗೆ ಹೊರಟು ಬೈಕಂಪಾಡಿಯ ಹೋಟೆಲ್ನ ಬಳಿ ಕೆಳಗಿಳಿದು ತನ್ನ ಸ್ಕೂಟರ್ನಲ್ಲಿ ಮನೆಯ ಕಡೆಗೆ ಗಂಗಾಧರ ಹೊರಟಿದ್ದರು. ಇದಕ್ಕಾಗಿಯೇ ಕಾದು ಕುಳಿತಿದ್ದ ಪುಷ್ಪರಾಜ್ ರಾತ್ರಿ 12:30ರ ವೇಳೆಗೆ ಮೀನಕಳಿಯ ಗಣೇಶ್ ಶಿಪ್ಪಿಂಗಿನ ಸಿಮೆಂಟ್ ಗೋದಾಮಿನ ಎದುರುಗಡೆ ಬೈಕಂಪಾಡಿ ಮೀನಕಳೆಯ ರಸ್ತೆಯಲ್ಲಿ ಬೊಲೆರೋ ವಾಹನವನ್ನು ಚಲಾಯಿಸಿ ಸ್ಕೂಟರ್ನ ಹಿಂಬದಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ವಾಹನದಲ್ಲಿಯೇ ಪರಾರಿಯಾಗುತ್ತಾನೆ. ಗಂಗಾಧರ ಮೃತಪಟ್ಟಿರುವುದನ್ನು ಖಚಿತಪಡಿಸಿಕೊಳ್ಳಲು ಸತೀಶ್ ಬೈಕಂಪಾಡಿ ಮತ್ತು ಹರೀಶ್ ಬೈಕಂಪಾಡಿ ಒಂದು ಕಾರಿನಲ್ಲಿ ಹಾಗೂ ಭಾಸ್ಕರ ಇನ್ನೊಂದು ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದು ವಾಹನದಿಂದ ಇಳಿದು ಮೃತಪಟ್ಟಿರುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತದೆ. ವಿಚಾರಣೆ ನಡೆಸಿ ವಾದ ಪ್ರತಿವಾದಗಳನ್ನು ಆಲಿಸಿದ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಜಗದೀಶ ವಿಎನ್ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟಿಸುತ್ತಾರೆ. ಪ್ರಕರಣದಲ್ಲಿ ಅಭಿಯೋಜನೆಯ ಪರ ಜ್ಯೋತಿ ಪ್ರಮೋದ ನಾಯ್ಕ ವಾದ ಮಂಡಿಸಿದ್ದಾರೆ. ಪಣಂಬೂರು ಠಾಣೆಯ ಅಂದಿನ ಪೊಲೀಸ್ ನಿರೀಕ್ಷಕ ಎನ್ಆರ್ ಮುಕ್ರಿ ಪ್ರಾಥಮಿಕ ತನಿಖೆ ನಡೆಸಿದ್ದರು. ಬಳಿಕ ತನಿಖಾಧಿಕಾರಿಗಳಾದ ರವೀಶ್ ನಾಯಕ್, ಭಾಸ್ಕರ ರೈ ತನಿಖೆ ನಡೆಸಿದ್ದು ಲೋಕೇಶ್ ಅವರು ದೋಷಾರೋಪ ಪಟ್ಟಿ ಸಲ್ಲಿಸಿದರು. ನ್ಯೂಸ್ ಬ್ಯೂರೋ, ಮಂಗಳೂರು. ಕಾಸರಗೋಡು ಪೋಕ್ಸೋ ಪ್ರಕರಣದ ಆರೋಪಿ ಸ್ನೇಹ ಮಾರ್ಲಿನ್ ಅನ್ನು ಪತ್ತೆ ಹಚ್ಚಲು ಪೊಲೀಸರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ನಿರಂತರ ಅಪರಾಧಿಯಾಗಿರುವ ಸ್ನೇಹ ಮಾರ್ಲಿನ್ ವಿರುದ್ಧ 16 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ದೂರಿನ ಮೇರೆಗೆ ಮೇಲ್ಪರಂಬ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ 1.5 ತಿಂಗಳಾಗಿದೆ. ಯುವತಿಯನ್ನು ಪತ್ತೆ ಮಾಡಲು ಪೊಲೀಸರು ಈ ಹಿಂದೆ ಲುಕೌಟ್ ಸುತ್ತೋಲೆ ಹೊರಡಿಸಲಾಗಿತ್ತು. ಸ್ನೇಹ ಮಾರ್ಲಿನ್ ವಿರುದ್ಧ ದಾಖಲಾಗಿರುವ 4ನೇ ಪ್ರಕರಣ ಇದಾಗಿದೆ. ಮೇಲ್ಪರಂಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 16 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದ ಆರೋಪಿ ಸ್ನೇಹ ಮಾರ್ಲಿನ್ ಎಂಬಾಕೆಯನ್ನು ಇನ್ನೂ ಪೊಲೀಸರಿಗೆ ಬಂಧಿಸಲು ಸಾಧ್ಯವಾಗಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ನಿರಂತರ ಅಪರಾಧಿಯಾಗಿದ್ದ ಸ್ನೇಹ ಮಾರ್ಲಿನನ್ನು ಹುಡುಕಲು ಪೊಲೀಸ್ ಲುಕೌಟ್ ಸುತ್ತೋಲೆ ಹೊರಡಿಸಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು 1.5 ತಿಂಗಳು ಕಳೆದರೂ ಆಕೆಯನ್ನು ಪತ್ತೆ ಹಚ್ಚಲು ಇನ್ನೂ ಸಾಧ್ಯವಾಗಿಲ್ಲ. ಬಾಲಕಿಯ ತಾಯಿ ಮಾದಕ ವಸ್ತು ಪ್ರಕರಣದಲ್ಲಿ ಸಿಕ್ಕಿಬಿದ್ದು ಕಣ್ಣೂರು ಜೈಲಿನಲ್ಲಿದ್ದಾಗ ಸ್ನೇಹ ಮಾರ್ಲಿನ್ ಜೊತೆಗಿನ ಗೆಳೆತನ ಪ್ರಾರಂಭಗೊಂಡಿತು. ಇದು ಆಕೆಯನ್ನು ಅವರ ಕುಟುಂಬಕ್ಕೆ ಭೇಟಿಯಾಗುವಂತೆ ಮಾಡಿತು. ಮೊಬೈಲ್ ಫೋನುಗಳು ಸೇರಿದಂತೆ ಬಾಲಕಿ ಹಾಗೂ ಅವರ ಕುಟುಂಬದವರಿಗೆ ಸ್ನೇಹ ಬೆಲೆಬಾಳುವ ವಸ್ತುಗಳನ್ನು ನೀಡಿ ಈ ಕಿರುಕುಳ ನಡೆಸಿದ್ದಾಳೆ ಎಂದು ವರದಿಯಾಗಿದೆ. ವಿವರವಾದ ಸಮಾಲೋಚನೆಯನ್ನು ಚೈಲ್ಡ್ ಲೈಫ್ ಕಾರ್ಯಕರ್ತರು ನಡೆಸಿದ ಸಮಯದಲ್ಲಿ ಸ್ನೇಹ ಮಾರ್ಲಿನ್ ಮಾಡಿದ ದೌರ್ಜನ್ಯವನ್ನು ಬಾಲಕಿ ಬಹಿರಂಗಪಡಿಸಿದ್ದಾಳೆ. ಘಟನೆಯ ಸಮಯದಲ್ಲಿ ಭಯ ಹಾಗೂ ಬೆದರಿಕೆಯಿಂದಾಗಿ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗಿಲ್ಲ ಎಂದು ಬಾಲಕಿ ತಿಳಿಸಿದ್ದಾಳೆ. ಈ ಹಿಂದೆ ಸ್ನೇಹ ಮಾರ್ಲಿನ್ ವಿರುದ್ಧ ತಳಿಪರಂಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಗಂಭೀರ ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದವು. ಮೊದಲ ಪ್ರಕರಣವು 2025 ಮಾರ್ಚ್ 14ರಂದು 12 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಈಕೆಯನ್ನು ಬಂಧಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿನಿಯ ಬ್ಯಾಗಿನಲ್ಲಿ ಶಿಕ್ಷಕರು ಅಶ್ಲೀಲ ಚಿತ್ರಗಳನ್ನು ಹೊಂದಿರುವ ಮೊಬೈಲ್ ಫೋನ್ ಪತ್ತೆ ಮಾಡಿದ ಬಳಿಕ ನಡೆಸಿದ ತನಿಖೆಯ ಸಮಯದಲ್ಲಿ ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿ ಬೆಳಕಿಗೆ ಬಂತು. ಈ ಪ್ರಕರಣದ ಕಣ್ಣೂರು ಮಹಿಳಾ ಜೈಲಿನಲ್ಲಿ ಆಕೆ ರಿಮಾಂಡಿನಲ್ಲಿರುವಾಗ ಅದೇ ಬಾಲಕಿಯ 15 ವರ್ಷದ ಸಹೋದರನ ಮೇಲೆ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಳೆ ಎಂಬ ಹೊಸ ಆರೋಪ ಈಕೆಯ ಮೇಲೆ ಕಂಡುಬಂತು. ಬಳಿಕ ಈ ಪ್ರಕರಣದಲ್ಲಿಯೂ ಆಕೆಯನ್ನು ಬಂಧಿಸಲಾಗಿದೆ. ತಳಿಪರಂಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಬ್ಬ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣವು ಈಕೆಯ ಮೇಲಿದೆ. ಇದರೊಂದಿಗೆ ಪೋಕ್ಸೋ ಪ್ರಕರಣದಲ್ಲಿ ನಿಯಮಿತವಾಗಿ ಅಪರಾಧಿಯಾಗಿರುವ ಸ್ನೇಹ ಮಾರ್ಲಿನ್ ವಿರುದ್ಧ ದಾಖಲಾಗುತ್ತಿರುವ 4ನೇ ಪ್ರಕರಣ ಇದಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಂಟರ ಸಂಘ ಚೆಂಗಳ ಪಂಚಾಯತ್ ಘಟಕದ ವತಿಯಿಂದ ಆಟಿಕೊಂಜಿ ದಿನ ಕಾರ್ಯಕ್ರಮವನ್ನು ವೈವಿಧ್ಯಮಯ ರೀತಿಯಲ್ಲಿ ಆಚರಿಸಲಾಯಿತು. ನಾರಂಬಡಿ ಗುತ್ತು ಬಾಲಕೃಷ್ಣ ರೈ ಹಾಗೂ ಲತಾ ಬಾಲಕೃಷ್ಣ ರೈ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಂಟರ ಸಂಘ ಚೆಂಗಳ ಪಂಚಾಯತ್ ಘಟಕದ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ವೈವಿಧ್ಯಮಯ ರೀತಿಯಲ್ಲಿ ಆಚರಿಸಲಾಯಿತು. ಮಳೆಗಾಲದ ಆಷಾಢ ಮಾಸದಲ್ಲಿ ತುಳುನಾಡಿನಲ್ಲಿ ಆಚರಿಸಲಾಗುವ ಆಟಿ ತಿಂಗಳು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಕೃಷಿಯನ್ನೇ ಮೂಲ ಕಸುಬನ್ನಾಗಿಸಿಕೊಂಡಿರುವ ಬಂಟ ಸಮುದಾಯದವರು ಮಳೆ ತೀವ್ರಗೊಳ್ಳುತ್ತಿರುವ ಈ ತಿಂಗಳು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾರೆ. ಚೆಂಗಳ ಪಂಚಾಯತ್ ಬಂಟರ ಸಂಘದ ಅಧ್ಯಕ್ಷ ಸಂಜೀವರೈ ಬೀಜತಡ್ಕ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷ ನಾರಂಬಾಡಿ ಗುತ್ತು ಬಾಲಕೃಷ್ಣ ರೈ ಹಾಗೂ ಲತಾ ಬಾಲಕೃಷ್ಣ ರೈ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಾರಂಬಾಡಿ ಗುತ್ತಿನ ಮನೆಯಲ್ಲಿ ಗದ್ದೆ, ತೆಂಗು, ಕಂಗಿನ ತೋಟಗಳ ನಿಸರ್ಗ ರಮಣೀಯ ಪರಿಸರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕನ್ಯಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಾಜೇಂದ್ರ ಪ್ರಸಾದ್ ರೈ ಅವರು ಉದ್ಘಾಟನಾ ಭಾಷಣ ಮಾಡಿ ತುಳುವರ ಆಟಿ ತಿಂಗಳ ಆಚರಣೆಯ ಮಹತ್ವವನ್ನು ವಿವರಿಸಿದರು.
ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ಪಂಚಾಯತ್ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಕಲಿಕೋಪಕರಣಗಳ ವಿತರಣೆ, ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಗೌರವ ಅರ್ಪಣೆ ಸಹಿತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಬೆಳ್ಳೂರು ಮಹಿಳಾ ಬಂಟರ ಸಂಘದ ಅಧ್ಯಕ್ಷೆ ಡಾಕ್ಟರ್ ವಿದ್ಯಾ ಮೋಹನ್ ದಾಸ್ ರೈ ಆಟಿ ತಿಂಗಳ ಆಚರಣೆಯ ವೈಶಿಷ್ಟ್ಯತೆಯನ್ನು ವಿವರಿಸಿದರು. ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಸಹ ಕಾರ್ಯದರ್ಶಿ ಕಿರಣ್ ಮಾಡ ಆದೂರು, ವಲಯ ಸಂಘದ ಕಾರ್ಯದರ್ಶಿ ರವೀಂದ್ರ ರೈ ಮಲ್ಲಾವರ, ನಿವೃತ್ತ ಕಂದಾಯ ಅಧಿಕಾರಿ ರಾಮಣ್ಣ ರೈ ನೆಕ್ರಾಜೆ, ವಕೀಲರಾದ ಮನೋಜ್ ಆಳ್ವ ನೆಕ್ರಾಜೆ, ವಿಶ್ವನಾಥ ರೈ ಕರೋಡಿ, ಕೃಷ್ಣಾನಂದ ರೈ ನೆಕ್ರಾಜೆ, ಹಿರಿಯರಾದ ನಾರಂಬಡಿ ಗುತ್ತು ತ್ಯಾಂಪಣ್ಣ ಭಂಡಾರಿ, ರಾಧಾಕೃಷ್ಣ ರೈ ಮುಂಡಾಸು, ರತ್ನಾಕರ ಆಳ್ವ ಪುಂಡೂರು, ಶಂಕರ ಆಳ್ವ ಪಾಡಿ, ಜಗನ್ನಾಥ ಶೆಟ್ಟಿ ಪಾಡಿ, ಶ್ಯಾಮಲ ಎಸ್ ಬೆಳ್ಳೂರು ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಂಟರ ಸಂಘದ ಚೆಂಗಳ ಪಂಚಾಯತ್ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ರೈ ಕರೋಡಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶ್ರೀಲತಾ ಡಿ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದರು. ಬಂಟರ ಸಂಘದ ಚೆಂಗಳ ಪಂಚಾಯತ್ ಮಹಿಳಾ ಘಟಕದ ಕಾರ್ಯದರ್ಶಿ ಜ್ಯೋತಿ ರಾಜೇಶ್ ರೈ ಧನ್ಯವಾದವಿತ್ತರು. ಬಳಿಕ ವೈವಿಧ್ಯಮಯ ತಿಂಡಿ ತಿನಿಸುಗಳ ಸಹಿತ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೋಷಕರ ಸಮಸ್ಯೆಗಳು ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜಾಯಿಷಾ ಹೇಳಿದರು. ಕಾಸರಗೋಡು ಜಿಲ್ಲೆಯಲ್ಲಿ ನಡೆದ ವಿಚಾರಣೆಯಲ್ಲಿ 8 ದೂರುಗಳನ್ನು ಪರಿಹರಿಸಲಾಗಿದೆ. ವೈವಾಹಿಕ ಜೀವನದಲ್ಲಿ ಉಂಟಾಗುವ ಸಮಸ್ಯೆಗಳು ಕೇವಲ ವೈಯಕ್ತಿಕ ಸಮಸ್ಯೆಯಲ್ಲದಾಗುವ ರೀತಿಯಲ್ಲಿ ಸಾಮಾಜಿಕ ವಿಪತ್ತಾಗುತ್ತಿವೆ ಎಂದು ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜಾಯಿಷಾ ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಭೆಯೊಂದರಲ್ಲಿ ಆಯೋಗದ ಸದಸ್ಯರು ಮಾತನಾಡುತ್ತಿದ್ದರು. ಸಭೆಯಲ್ಲಿ 36 ದೂರುಗಳಲ್ಲಿ 8 ದೂರುಗಳನ್ನು ವಿಚಾರಣೆಯಲ್ಲಿ ಪರಿಹರಿಸಲಾಗಿದೆ. 4 ದೂರುಗಳನ್ನು ಪೊಲೀಸ್ ವರದಿಗಾಗಿ ವರ್ಗಾಯಿಸಲಾಗಿದೆ. 24 ದೂರುಗಳನ್ನು ಮುಂದಿನ ಸಭೆಯಲ್ಲಿ ಪರಿಗಣಿಸಲಾಗುವುದು. ತಂದೆ ಹಾಗೂ ತಾಯಿಯ ನಡುವಿನ ಸಮಸ್ಯೆಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ ಎಂದು ಆಯೋಗದ ಸದಸ್ಯರು ಹೇಳಿದರು. ಇದು ಒಂದು ದೊಡ್ಡ ಸಾಮಾಜಿಕ ವಿಪತ್ತಾಗುತ್ತಿದೆ ಎಂದು ಆಯೋಗ ಹೇಳಿದೆ. ಪರಸ್ಪರ ಅಸಹಿಷ್ಣುತೆ, ನಂಬಿಕೆಯ ಕೊರತೆ, ಆರ್ಥಿಕ ಒತ್ತಡ ಹಾಗೂ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಂತಹ ಅಂಶಗಳು ವಿವಾಹದ ಬಳಿಕ ಉದ್ಭವಿಸುವ ಸಮಸ್ಯೆಗಳನ್ನು ಉಲ್ಬಣಗೊಳಿಸುತ್ತವೆ. ಇದಕ್ಕೆ ಬಲವಾದ ಸಾಮಾಜಿಕ ಜಾಗೃತಿ ಅಗತ್ಯವಾಗಿದೆ. ಆದರೆ ಅನೇಕ ಜನರು ಸಮಾಲೋಚನೆಗೆ ಒಳಗಾಗಲು ನಿರಾಕರಿಸುವ ಸಂದರ್ಭಗಳೂ ಇವೆ. ವೃದ್ಧರನ್ನು ಹೊರಹಾಕುವುದು ಹಾಗೂ ಅವರಿಗೆ ಆಹಾರ, ಚಿಕಿತ್ಸೆ, ಔಷಧವನ್ನು ನಿರಾಕರಿಸುವಂತಹ ಪ್ರವೃತ್ತಿಗಳು ಸಮಾಜದಲ್ಲಿ ಹೆಚ್ಚುತ್ತಿವೆ. ಗಂಡಂದಿರ ಮರಣದ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವರ ಕುಟುಂಬಗಳಿಂದ ಅನೇಕ ಕಾನೂನು ಸವಲತ್ತುಗಳನ್ನು ನಿರಾಕರಿಸಲಾಗುತ್ತದೆ. ಅರ್ಹವಾದ ಸವಲತ್ತುಗಳನ್ನು ನೀಡದಿರುವುದು, ಆಸ್ತಿಯನ್ನು ವಶಪಡಿಸಿಕೊಳ್ಳುವುದು, ಮನೆಯಲ್ಲಿರುವ ಹಕ್ಕುಗಳನ್ನು ನಿರ್ಬಂಧಿಸುವುದು ಮುಂತಾದ ಬೆದರಿಕೆಗಳನ್ನು ಮಹಿಳೆಯರು ತಮ್ಮ ಕುಟುಂಬಗಳಿಂದ ಎದುರಿಸುತ್ತಾರೆ. ಒಂಟಿತನ, ನಿರ್ಲಕ್ಷ್ಯ ಹಾಗೂ ಅಸಹಾಯಕತೆಯಿಂದಾಗಿ ಅನಾರೋಗ್ಯ ಪೀಡಿತರಲ್ಲದ ಮಹಿಳೆಯರು ಸಹ ಅಸ್ವಸ್ಥರಾಗುತ್ತಾರೆ. ಅಂತಹ ಮಹಿಳೆಯರಿಗೆ ಸಮಾಜದಲ್ಲಿ ಹೆಚ್ಚಿನ ಪರಿಗಣನೆಯ ಅಗತ್ಯವಿದೆ. ಆಯೋಗದ ಸಭೆಯಲ್ಲಿ ಪರಿಹರಿಸಲಾದ ಹೆಚ್ಚಿನ ದೂರುಗಳು ಕೌಟುಂಬಿಕ ಸಮಸ್ಯೆಗಳು, ಆಸ್ತಿ ವಿವಾದಗಳು ಹಾಗೂ ನೆರೆಹೊರೆಯವರಿಗೆ ಸಂಬಂಧಿಸಿದ ದೂರುಗಳಿಗೆ ಸಂಬಂಧಿಸಿವೆ. ಆಯೋಗದ ನೌಕರರಾದ ಅಫ್ಸಲ್ ರಾಫಿ, ಸತೀಶ್ ಕುಮಾರ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾದಕ ವಸ್ತುಗಳ ಹರಡುವಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ಆಪರೇಷನ್ ತೂಫಾನ್ ಕಾರ್ಯಕ್ರಮದ ಭಾಗವಾಗಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಆಯೋಜಿಸಿದ ಶೂಟೌಟ್ ಸ್ಪರ್ಧೆಯ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಅಧ್ಯಕ್ಷ ಯುಕೆ ಸೈಫುಲ್ಲಾ ತಂಗಳ್ ಉದ್ಘಾಟಿಸಿದರು. ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ಸಾರ್ವಜನಿಕರ ಜಾಗರೂಕತೆ ಹಾಗೂ ಭಾಗವಹಿಸುವಿಕೆಯು ಅತ್ಯಗತ್ಯ ಎಂದು ಅವರು ಹೇಳಿದರು. ಸಮಾಜದ ಪ್ರತಿಯೊಬ್ಬರು ತೂಫಾನ್ ವಾರಿಯರ್ ಆಗಲು ಹಾಗೂ ಮಾದಕ ವಸ್ತುಗಳ ವಿರುದ್ಧ ಮುಂದೆ ಬರಲು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ಭಾಗವಹಿಸಿದವರಿಗೆ ಅವರು ಮಾದಕ ವಸ್ತುಗಳ ವಿರೋಧಿ ಪ್ರತಿಜ್ಞೆಯನ್ನು ಬೋಧಿಸಿದರು. ജീവിതത്തിൽ പകർത്തുന്നതിനൊപ്പം മറ്റുള്ളവരുടെ ജീവിതത്തിൽ ഈ ആശയം പകർത്തുന്നതിന് ഞാൻ പ്രയത്നിക്കുകയും ചെയ്യും. ലഹരിമുക്ത നവകേരളം പടുത്തുയർത്താൻ എന്റെ എല്ലാ കഴിവുകളും വിനിയോഗിച്ച് പ്രവർത്തിക്കുമെന്നും ഞാൻ ഇതിനാൽ പ്രതിജ്ഞ ചെയ്യുന്നു. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಕಮಲಾಕ್ಷಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯಿಷಾ ಶಾಹಿ ಮಾಫಿದಾ, ಇಕೆ ಇಬ್ರಾಹಿಂ ಕುഞ്ഞി, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮುಹಮ್ಮದ್ ಹನೀಫ್,
ಮೋಹನ್ ರಾಯ್ ಮಾತನಾಡಿದರು. ಬ್ಲಾಕ್ ಪಂಚಾಯತ್ ಕಾರ್ಯದರ್ಶಿ ಕೆ ಹರೀಶ್ ಸ್ವಾಗತಿಸಿದರು. ಬ್ಲಾಕ್ ಪಂಚಾಯತ್ ಸದಸ್ಯ ಬಿ ಪಾತು ಧನ್ಯವಾದವಿತ್ತರು. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮೂಸಾ ಹಾಜಿ ಅಲ್ವಾಯಿ ಅವರ ಸ್ಮರಣಾರ್ಥ ಮಣಿಮುಂಡ ಎಜುಕೇಷನ್ ಸೊಸೈಟಿಯ 3ನೇ ಪ್ರತಿಭಾಶೋಧ ಪರೀಕ್ಷೆಯು ಆಗಸ್ಟ್ 4ರಂದು ಮಣಿಮುಂಡ ಶಾಲೆಯಲ್ಲಿ ನಡೆಯಲಿದೆ. ಮಂಜೇಶ್ವರ ಉಪಜಿಲ್ಲೆಯ ಯುಪಿ ಹೈಸ್ಕೂಲ್ ಹಾಗೂ ಹೈಯರ್ ಸೆಕೆಂಡರಿ ವಿಭಾಗಗಳ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾಶೋಧ ಪರೀಕ್ಷೆಯನ್ನು ಆಯೋಜಿಸಲಾಗುತ್ತಿದೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆ ನೀಡಿದ ದಿವಂಗತ ಮೂಸಾ ಹಾಜಿ ಆಲ್ವಾಯಿ ಅವರ ಸ್ಮರಣಾರ್ಥ ಮಣಿಮುಂಡ ಎಜುಕೇಷನಲ್ ಸೊಸೈಟಿಯ ಆಶ್ರಯದಲ್ಲಿ 3ನೇ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆ ಆಗಸ್ಟ್ 4ರಂದು ಮಣಿಮುಂಡ ಶಾಲೆಯಲ್ಲಿ ನಡೆಯಲಿದೆ ಎಂದು ಪದಾಧಿಕಾರಿಗಳು ಕುಂಬಳೆ ಪ್ರೆಸ್ ಫಾರಂ ವೇದಿಕೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 1977ರಿಂದ ಶಿಕ್ಷಣ, ಸಾಮಾಜಿಕ ಹಾಗೂ ದತ್ತಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣಿಮುಂಡ ಎಜುಕೇಷನಲ್ ಸೊಸೈಟಿಯು ಹಿಂದುಳಿದ ವರ್ಗಗಳ ಹುಡುಗಿಯರಿಗೆ ವೃತ್ತಿಪರ ತರಬೇತಿ, ವಿವಿಧ ದತ್ತಿ ಚಟುವಟಿಕೆಗಳ ಮೂಲಕ ಗಮನಾರ್ಹ ಹಸ್ತಕ್ಷೇಪಗಳನ್ನು ಮಾಡುತ್ತಿದೆ. ಸೊಸೈಟಿಯ ಸ್ಥಾಪಕರಾಗಿದ್ದ ಅವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕಾರ್ಯನಿರತರಾಗಿದ್ದರು. ಮುಸ್ಲಿಂ ರಿಲೀಫ್ ಕಮಿಟಿ ಸ್ಥಾಪಕ ಅಧ್ಯಕ್ಷ, ಮಂಗಲ್ಪಾಡಿ ಪಂಚಾಯತ್ ಮುಸ್ಲಿಂ ಲೀಗಿನ ಉಪಾಧ್ಯಕ್ಷ, ಕೆವಿವಿಇಎಸ್ ಉಪ್ಪಳ ಘಟಕದ ಉಪಾಧ್ಯಕ್ಷ, ಮಂಗಲ್ಪಾಡಿ ಪಂಚಾಯತಿನ ಉಪಾಧ್ಯಕ್ಷ, ಉಪ್ಪಳ ರೈಲ್ವೆ ಕ್ರಿಯಾ ಸಮಿತಿಯ ಪದಾಧಿಕಾರಿ ಮುಂತಾದ ಹಲವಾರು ಕಾರ್ಯಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದರು. ಉಪ್ಪಳ ಮಣಿಮುಂಡ ರಸ್ತೆಯನ್ನು ನವೀಕರಿಸಿದ್ದು, ಉಪ್ಪಳ ರೈಲು ನಿಲ್ದಾಣದ ಅಭಿವೃದ್ಧಿಯಂತಹ ಚಟುವಟಿಕೆಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಮಂಜೇಶ್ವರ ಉಪಜಿಲ್ಲೆಯ ಯುಪಿ ಪ್ರೌಢಶಾಲೆ ಹಾಗೂ ಹೈಯರ್ ಸೆಕೆಂಡರಿ ವಿಭಾಗಗಳ ವಿದ್ಯಾರ್ಥಿಗಳಿಗಾಗಿ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ. ಆಯಾ ತರಗತಿಗಳ ಪಠ್ಯಕ್ರಮದ ಆಧಾರದ ಮೇಲೆ ಎಲ್ಲ ಶೈಕ್ಷಣಿಕ ವಿಷಯಗಳು ಹಾಗೂ ಸಾಮಾನ್ಯ ಜ್ಞಾನದಿಂದ OMR ಸ್ವರೂಪದಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ವಿಜೇತರಿಗೆ ತಲಾ ₹2,222, ₹1,555 ಹಾಗೂ ₹1,111 ನಗದು ಬಹುಮಾನಗಳು ಮತ್ತು ಸ್ಮರಣಿಕೆಯನ್ನು ನೀಡಲಾಗುತ್ತದೆ. ಪರೀಕ್ಷೆಯಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ. ನೋಂದಣಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಆಗಸ್ಟ್ 2ರಂದು ನೋಂದಣಿ ಕೊನೆಗೊಳ್ಳುತ್ತದೆ. മൂസ ഹാജി ആൽവായി അവരുടെ ഓർമ്മയിൽ നമ്മൾ കുട്ടികൾക്ക് കഴിഞ്ഞ 2 വർഷങ്ങളായി സ്കോളർഷിപ്പ് എക്സാം നടത്തിയിരുന്നു. ഇത്തവണ 3ാമത്തെ പ്രാവശ്യമാണ് ടാലന്റ് സെർച്ച് 2026 എന്ന പേരിലാണ് നമ്മൾ ഈ പ്രാവശ്യം പരിപാടി നടത്തുന്നത്. മഞ്ചേശ്വരം സബ് ജില്ലയിലെ സ്കൂളുകളിൽ പഠിക്കുന്ന എല്ലാ വിദ്യാർത്ഥികളും അതേപോലെ മഞ്ചേശ്വരം സബ് ജില്ലയിൽ താമസിക്കുന്ന സബ് ജില്ലയ്ക്ക് പുറത്ത് പഠിക്കുന്ന കുട്ടികൾക്കും ഈ മത്സരത്തിൽ പങ്കെടുക്കാനുള്ള അവസരമുണ്ട്. ಸುದ್ದಿಗೋಷ್ಠಿಯಲ್ಲಿ ಮುಹಮ್ಮದ್ ಅಸೀಂ ಮಣಿಮುಂಡ, ಶೇಖ್ ಮುಹಿಯುದ್ದೀನ್ ಸಾಬಿರ್, ಸಿಯಾನಾ ಸಾಬಿರ್, ಮುಹಿಯುದ್ದೀನ್ ಶಿಹಾಬ್ ಹಾಗೂ ಮುಫೀದ್ ಪೊಸೋಟ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಗರಸಭೆ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಯಂಗ್ ಡೆಮೊಕ್ರಾಟ್ ಕಾಸರಗೋಡು ಜಿಲ್ಲಾ ಯೂತ್ ಅಸೆಂಬ್ಲಿಯಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನು ಘೋಷಿಸಲಾಯಿತು. ಜಿಲ್ಲೆಯ ವಿವಿಧ ಕ್ಷೇತ್ರಗಳಿಂದ ಬಂದ ಅನೇಕ ಯುವಕ ಯುವತಿಯರು ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಭಾಗವಹಿಸಿದರು. ಎಸ್ಟಿಪಿ ಜಿಲ್ಲಾಧ್ಯಕ್ಷ ಸವಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. സമൂഹത്തിന്റെ അനീതികൾക്കെതിരെ ശബ്ദമുയർത്താൻ നമുക്ക് സാധിക്കേണ്ടതുണ്ട്. വിമർശനം വരുമ്പോൾ തളർന്നു പോകരുത്. നമ്മൾ യഥാർത്ഥ പോരാളികൾ. വിമർശനം വരുമ്പോൾ അതിൽ നിന്ന് എണീറ്റ് നിന്നുകൊണ്ട് ഊർജ്ജസ്വലതയോടെ വീണ്ടും ആ പരിശ്രമം പുലർത്തുന്നവരാണ് യഥാർത്ഥ പോരാളി. നമുക്കറിയാം, പരാജയം എന്നുള്ളത് നമ്മുടെ നിഘണ്ടുവിലില്ല. കാരണം പരാജയം എന്നുള്ളത് വിജയത്തിലേക്കുള്ള ചവിട്ടുപടിയാണ് എന്ന് നാം ഓരോരുത്തരും മനസ്സിലാക്കേണ്ടതുണ്ട്. ഇന്നത്തെ ലോകം അതിവേഗം മാറിക്കൊണ്ടിരിക്കുകയാണ്. സാങ്കേതിക വിദ്യകളും ആശയങ്ങളും ദിവസേന പുതുക്കപ്പെടുന്നു. അതുകൊണ്ട്
ഈ മാറ്റത്തിനൊപ്പം സഞ്ചരിക്കാൻ നമുക്കും കഴിയേണ്ടതുണ്ട്. സമൂഹത്തിന്റെ അനീതികൾക്കെതിരെ ശബ്ദിക്കാനും അടിച്ചമർത്തപ്പെടുന്നവർക്ക് ഐക്യദാർഢ്യം പ്രഖ്യാപിക്കാനും നമുക്ക് സാധിക്കേണ്ടതുണ്ട്. ಯಂಗ್ ಡೆಮೊಕ್ರೇಟ್ಸ್ ರಾಜ್ಯ ಸಮಿತಿ ಸದಸ್ಯ ಅಡ್ವೊಕೇಟ್ ಇರ್ಫಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಉಪಾಧ್ಯಕ್ಷ ಲಿಯಾಲತ್ ಅಲಿ ಸ್ವಾಗತಿಸಿದರು. ಯುಗದಲ್ಲಿನ ಯುವಕರ ಪಾತ್ರ ಹಾಗೂ ಜವಾಬ್ದಾರಿಯ ಕುರಿತು ವಿಷನ್ ಪೇಪರ್ ಯಂಗ್ ಡೆಮೊಕ್ರೇಟ್ಸ್ ರಾಜ್ಯ ಜೊತೆ ಸಂಚಾಲಕ ಅಮ್ಜದ್ ಕಣಿಯಾಪುರಂ ಮಂಡಿಸಿದರು. ഗുരുതരമായ ഒരു ആരോപണമല്ലേ പ്രിയമുള്ളവരെ, ജെയും നീറ്റും സിഇടിയും അടക്കം വരുന്ന വിവിധ എക്സാമുകളുടെ ചോദ്യ പേപ്പർ, CBSEയുടെ 10ാം ക്ലാസ്സിലെ ചോദ്യ പേപ്പർ പോലും ചോർന്നൊരു സാഹചര്യമാണ് നമ്മുടെ സിസ്റ്റം മുമ്പോട്ട് കൊണ്ടുപോകുന്നത്. കൃത്യമായി ജന്തർ മന്ദർ നമുക്ക് തരുന്ന ഒരു മറുപടിയുണ്ട്. ജന്തർ മന്ദർ നമുക്ക് തരുന്നതായ ഒരു അറിവുണ്ട്. രാജ്യത്തിന്റെ തെരുവോരങ്ങളില് കന്യാകുമാരി മുതൽ കാശ്മീർ വരെ ധർമ്മേന്ദ്ര പ്രതാപൻ പറഞ്ഞ വിദ്യാഭ്യാസ മന്ത്രി രാജിവെക്കണമെന്ന് ആവശ്യപ്പെട്ടുകൊണ്ട് രാവു പകലാക്കി ഗുലാബിന്റെ ഇടിനാദത്തോടുകൂടി തെരുവുകൾ കീഴടക്കിയപ്പോൾ ഇന്ത്യ രാജ്യത്തിന്റെ ഭരണകൂടം ഭയപ്പെട്ടു എന്നതിന്റെ ഏറ്റവും വലിയ ഉദാഹരണമാണ് പ്രിയമുള്ളവരെ ഇന്നലത്തെ വിദ്യാഭ്യാസ മന്ത്രിയുടെ രാജി. ഒരു പക്ഷേ ആ സമരം വീണ്ടും നിന്നിരുന്നെങ്കിൽ ഇന്ത്യയുടെ 3ാം സ്വാതന്ത്ര്യ സമരത്തിന്റെ പോരാട്ടം നമുക്ക് കാണാമായിരുന്നു. അധികാരികൾ മുട്ടുമടക്കുന്ന, യുവാക്കൾ ജന്തർ മന്ദർ കീഴടക്കുന്ന, യുവാക്കൾ മനോഹരമാക്കിയ ഒരു ചരിത്രത്തിന്റെ തുടർക്കഥ ഇന്ത്യ രാജ്യത്ത് രചിക്കുമെന്ന് നിങ്ങളും ആഗ്രഹിച്ചു. ആ ചരിത്രം നമുക്ക് കാണാമായിരുന്നു. അതിന് ഭയന്നുകൊണ്ട് വെറും 56 ഇഞ്ചിന്റെ തള്ളം തള്ളിക്കൊണ്ട് രാജിവെച്ച അദ്ദേഹത്തിന്റെ സന്തത സഹചാരിയായ വിദ്യാഭ്യാസ മന്ത്രിയെ രാജിയിൽ ഒതുക്കിയിരിക്കുന്ന ഒരു കാഴ്ചയാണ്. ഇത് കേവലം രാജിയിൽ മാത്രം ഒതുങ്ങുന്ന വിഷയമല്ല. ഇത് കാലങ്ങളായി ഇന്ത്യ രാജ്യത്ത് നടക്കുന്ന സിസ്റ്റം എററാണ്. ഈ സിസ്റ്റം എററിനെതിരെയാണ് പ്രിയമുള്ളവരെ ഈ കൊടികളുമായി നാളെ നമ്മൾ തെരുവിലേക്ക് ഇറങ്ങേണ്ടത്. ದೇಶದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಯುವಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಸಾಮಾಜಿಕ ನ್ಯಾಯವನ್ನು ರಕ್ಷಿಸಲು ಯುವ ಪೀಳಿಗೆ ಮುಂದೆ ಬರಬೇಕು ಎಂದು ಅವರು ಹೇಳಿದರು. ಯಂಗ್ ಡೆಮೊಕ್ರೇಟ್ಸ್ ರಾಜ್ಯ ಸಮಿತಿ ಸದಸ್ಯ ನಸೀರ್ ಕೆಸಿ, ಎಸ್ಡಿಪಿಐ ರಾಷ್ಟ್ರೀಯ ಸಮಿತಿ ಸದಸ್ಯ NU ಅಬ್ದುಲ್ ಸಲಾಂ, ಎಸ್ಡಿಪಿಐ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಸಿಫ್, ವುಮೆನ್ಸ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾ ಕಾರ್ಯದರ್ಶಿ ರೈಹಾನ ಟೀಚರ್ ಶುಭ ಹಾರೈಸಿದರು. ಬಳಿಕ ಯಂಗ್ ಡೆಮೊಕ್ರೇಟ್ಸ್ ರಾಜ್ಯ ಜೊತೆ ಸಂಚಾಲಕ ಅಮ್ಜದ್ ಕಣಿಯಾಪುರಂ ಹೊಸ ಜಿಲ್ಲಾ ಸಮಿತಿಯನ್ನು ರೂಪಿಸಿದರು. ಜಿಲ್ಲಾ ಸಂಚಾಲಕರಾಗಿ ಕಬೀರ್ ಬ್ಲಾರ್ಕೋಡ್, ಜಿಲ್ಲಾ ಜೊತೆ ಸಂಚಾಲಕರಾಗಿ ಸಫ್ರಾ, ಶಬ್ನಾ ರಿಯಾಸ್, ಶರೀಫ್ ಪಾವೂರ್, ಸಕೀರ್ ಉದುಮಾ, ರಿಜ್ವಾನ್ ಬಿಕೆ ಎಂಬವರನ್ನು, ಮುಹಮ್ಮದ್ ಮುಜಮ್ಮಿಲ್, ಜಾಬಿರ್, ಮನಾಸ್, ರಿಯಾಸ್, ಸುಹೇಲ್, ತಾಜುದ್ದೀನ್, ನಾಸರ್, ಶಮ್ನಾಸ್, ಆಯಿಷಾ ಜನೀಬಾ ಇವರನ್ನು ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. H1N1 ಬಾಧಿಸಿ ಚಿಕಿತ್ಸೆ ಪಡೆಯುತ್ತಿದ್ದ ಗೃಹಿಣಿಯೊಬ್ಬರು ಮೃತಪಟ್ಟ ಘಟನೆ. ಅಜನೂರಿನ ಕರುಣಾಕರನ್ ಅವರ ಪತ್ನಿ ಯಶೋಧ ಮೃತಪಟ್ಟ ದುರ್ದೈವಿ. ಪ್ರದೇಶದ 7 ಜನರ ಮಾದರಿಗಳ ಪರಿಶೀಲನೆ. ಗಂಗಾಧರ ಪಾಂಗಡ ಕೊಲೆ ಪ್ರಕರಣದಲ್ಲಿ 3 ಸಹೋದರರು ಸೇರಿದಂತೆ 4 ಜೀವಾವಧಿ ಶಿಕ್ಷೆ ಹಾಗೂ ದಂಡ. ನಾಡನ್ನು ಬೆಚ್ಚಿ ಬೀಳಿಸಿದ 2014 ಮೇ 15ರಂದು ನಡೆದ ಕೊಲೆಗೆ ನ್ಯಾಯಾಲಯದಿಂದ ತೀರ್ಪು. ಪೋಕ್ಸೋ ಪ್ರಕರಣದ ಆರೋಪಿ ಸ್ನೇಹ ಮಾರ್ಲಿನನ್ನು ಪತ್ತೆ ಮಾಡಲು ವಿಫಲಗೊಂಡ ಪೊಲೀಸರು. ಸ್ನೇಹ ವಿರುದ್ಧ ಮೇಲ್ಪರಂಬ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿ 1.5 ತಿಂಗಳು ಪೂರ್ಣ. ನಡೆಯಿತು ಬಂಟರ ಸಂಘ ಚೆಂಗಡ ಪಂಚಾಯತ್ ಘಟಕದ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮ. ವೈವಿಧ್ಯಮಯ ರೀತಿಯಲ್ಲಿ ಆಚರಿಸಲಾದ ಕಾರ್ಯಕ್ರಮಕ್ಕೆ ನಾರಂಬಾಡಿ ಗುತ್ತು ಬಾಲಕೃಷ್ಣ ರೈ ಹಾಗೂ ಲತಾ ಬಾಲಕೃಷ್ಣ ರೈ ದೀಪ ಬೆಳಗಿಸುವ ಮೂಲಕ ಚಾಲನೆ. ಪೋಷಕರ ಸಮಸ್ಯೆಗಳು ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ P. ಕುಂಜಾಯಿಷಾ ಕಾಸರಗೋಡಿನಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.